ಐಪಿಎಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ಟಿಕೆಟ್ ವಿಚಾರಕ್ಕೆ ಐಪಿಎಲ್ ಪಂದ್ಯ ಶಿಫ್ಟ್ ಅನ್ನೋದು ಸುಳ್ಳು ಎಂದಿದ್ದಾರೆ ಡಿಕೆ ಶಿವಕುಮಾರ್. ಏನಾಗಿತ್ತು ಅಂತಂದ್ರೆ ಫೈನಲ್ ಪಂದ್ಯ ಇಲ್ಲಿ ನಡಿಬೇಕಾಗಿತ್ತು, ಚಿನ್ನಸ್ವಾಮಿಯಲ್ಲಿ ನಡೆಯುತ್ತೆ ಅಂತ ಅನ್ಕೊಳ್ಳಲಾಗಿತ್ತು. ಆದ್ರೆ ಬಿಸಿಸಿಐ ಅದನ್ನ ಚಿನ್ನಸ್ವಾಮಿಯಲ್ಲಿ ಮಾಡೋದಕ್ಕೆ ಅವಕಾಶವನ್ನ ನೀಡಿಲ್ಲ. ಕೇಳಿ ಬಂದಂತಹ ಆರೋಪ ಏನು ಅಂತಂದ್ರೆ, ನಮ್ಮ ರಾಜಕಾರಣಿಗಳು ಏನ್ ಟಿಕೆಟ್ ಕೇಳಿದ್ರಲ್ಲ ಜನಪ್ರತಿನಿಧಿಗಳು, ಆ ಟಿಕೆಟ್ ಕೇಳಿದ್ರು ಅನ್ನುವಂತಹ ಕಾರಣಕ್ಕಾಗಿ ಬಿಸಿಸಿಐ ಆಕ್ರೋಶಗೊಂಡು ಚಿನ್ನಸ್ವಾಮಿಯಿಂದ ಮ್ಯಾಚ್ ಅನ್ನ ಶಿಫ್ಟ್ ಮಾಡಿದೆ ಅನ್ನುವಂಥ ಚರ್ಚೆ ಇತ್ತು. ಆದ್ರೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದೆಲ್ಲ ಸುಳ್ಳು ಎಂದಿದ್ದಾರೆ ಡಿಕೆ ಶಿವಕುಮಾರ್. ಬೇರೆ ಕಡೆಯೆಲ್ಲ ಇನ್ನು 50ರಷ್ಟು ಸೀಟ್ ಕೊಡ್ತಾರೆ, 1 ಲಕ್ಷ ಜನ ಸೇರ್ತಾರೆ ಅಂತ, ಇಲ್ಲಿ 1 ಲಕ್ಷ ಜನ ಸೇರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಶಿಫ್ಟ್ ಮಾಡಿರ್ಬೋದು, ಸುರಕ್ಷತೆಯ ಕಾರಣಕ್ಕಾಗಿ ಶಿಫ್ಟ್ ಮಾಡಿರ್ಬೋದು. ಯಾರು ಹೇಳಿದ್ದು ಟಿಕೆಟ್ ವಿಚಾರವಾಗಿ ಶಿಫ್ಟ್ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಬಿಸಿಸಿಐ ಅವರು ಹೇಳಿ ಆಮೇಲೆ ನಾನು ಉತ್ತರ ಕೊಡ್ತೀನಿ ಎಂದಿದ್ದಾರೆ. ಆರ್ಸಿಬಿ ಮ್ಯಾಚ್ ಈಗ ಅಹಮದಾಬಾದ್ಗೆ ಶಿಫ್ಟ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧ ಇಲ್ಲ. ಬೇರೆ ಕಡೆಲ್ಲ ಇನ್ನು 50% ಸೀಟ್ನ ಕೊಡ್ತಾರೆ. ಪ್ರೆಷರ್ ಇನ್ಫ್ಲೂಯೆನ್ಸ್ ಮಾಡಿ ದೊಡ್ಡ ಸ್ಟೇಡಿಯಮ್ಮು 1 ಲಕ್ಷ ಜನ ಸೇರ್ಬೋದು ಅಂತ ಮಾಡಿದ್ದಾರೆ. ಅಷ್ಟೇ, ಟಿಕೆಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರು ಹೇಳಿದ್ರು ಟಿಕೆಟ್ ಅಂತ? ಬಿಸಿಸಿಐ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ MLA ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ, ಅದಕ್ಕೆ ನಾವು ಕೊಡ್ತೀವಿ. ಆಮೇಲೆ ಅದಕ್ಕೆ ಐಪಿಎಲ್ನ ಫೈನಲ್ ಪಂದ್ಯ ಚಿನ್ನಸ್ವಾಮಿಯಲ್ಲಿ ನಡೆಯುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಪಂದ್ಯ ನಡೀತಾ ಇಲ್ಲ. ಯಾಕಂದ್ರೆ ಬಿಸಿಸಿಐ ಇಲ್ಲಿ ಫೈನಲ್ ಪಂದ್ಯವನ್ನ ಆಡಿಸೋದಕ್ಕೆ ಸಿದ್ಧ ಇಲ್ಲ. ಕೇಳಿ ಬಂದಂಥ ಆರೋಪ ಏನು, ಇಲ್ಲಿ ರಾಜಕಾರಣಿಗಳು ಏನು ಟಿಕೆಟ್ ಅನ್ನ ಕೇಳಿದ್ರು, ಜನಪ್ರತಿನಿಧಿಗಳು ಟಿಕೆಟ್ ಅನ್ನ ಕೇಳಿದ್ರು, ಆ ಕಾರಣಕ್ಕಾಗಿ ಆಕ್ರೋಶಗೊಂಡಂಥ ಬಿಸಿಸಿಐ ಇಲ್ಲಿ ಈ ಮೈದಾನದಿಂದ, ಚಿನ್ನಸ್ವಾಮಿ ಮೈದಾನದಲ್ಲಿ ಮ್ಯಾಚ್ ನಡೆಸೋದಕ್ಕೆ ಉತ್ಸುಕವಾಗಿಲ್ಲ ಅನ್ನುವಂಥದ್ದು ಲಭ್ಯವಾದಂಥ ಮಾಹಿತಿ. ಮೇ 31ನೇ ತಾರೀಕು ವಿಶ್ವದ ಅತಿದೊಡ್ಡ ಕ್ರೀಡಾಂಗಣ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಐಪಿಎಲ್ನ ಫೈನಲ್ ಪಂದ್ಯವನ್ನ ನಡೆಸೋದಕ್ಕೆ ಬಿಸಿಸಿಐ ಉದ್ದೇಶಿಸಿದೆ. ಈ ಹಿಂದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಅನ್ನ ನಡೆಸೋದಕ್ಕೆ, ಫೈನಲ್ ಮ್ಯಾಚ್ ಅನ್ನ ನಡೆಸೋದಕ್ಕೆ ನಿರ್ಧರಿಸಲಾಗಿತ್ತು. ಆದರೆ ಇದೀಗ ಫೈನಲ್ ಪಂದ್ಯವನ್ನ ಅಹಮದಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ. ಈ ಶಿಫ್ಟ್ ಮಾಡಿರುವಂತಹ ವಿಚಾರವೇ ಸದ್ಯ ವಿವಾದಕ್ಕೆ ಕಾರಣ ಆಗಿರೋದು. ಯಾಕೆ ಶಿಫ್ಟ್ ಮಾಡಿದ್ರು, ಜನಪ್ರತಿನಿಧಿಗಳು ಟಿಕೆಟ್ ಕೇಳಿದ್ದಕ್ಕಾಗಿಯೇ ಶಿಫ್ಟ್ ಮಾಡಿದ್ರಾ, ಈ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ಅದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಇಲ್ಲಿ ನಾವು ಕೇಳಿದ್ದೇ ಸ್ವಲ್ಪ, ಬೇರೆ ಕಡೆ ಇಲ್ಲ, ಇದಕ್ಕಿಂತ 50ರಷ್ಟು ಟಿಕೆಟ್ ಕೇಳ್ತಾರೆ. ಟಿಕೆಟ್ನ ವಿಚಾರವಾಗಿ ಮ್ಯಾಚ್ ಶಿಫ್ಟ್ ಆಗಿದ್ದಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಅಹಮದಾಬಾದ್ಗೆ ಮ್ಯಾಚ್ ಶಿಫ್ಟ್ ಮಾಡಿರಬಹುದು. ಬಟ್ ದೆನ್ ನೀವೇನು ಆರೋಪ ಮಾಡ್ತಿದ್ದೀರೋ ಅದನ್ನ ಬಿಸಿಸಿಐನವರೇ ಹೇಳಿ, ಅವ್ರು ಹೇಳಿದಂತಹ ನಂತರದಲ್ಲಿ ಈ ಆರೋಪಕ್ಕೆ ನಾನು ಪ್ರತಿಕ್ರಿಯಿಸ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.